ನಮಸ್ತೆ ವೀಕ್ಷಕರೇ, ನಾನು ಅಶೋಕ್ ಕುಮಾರ್ ಪೇರ್ಲ. ಈ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಲೀಕೇಜ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಲೀಕೇಜ್ ಅನ್ನು ಹೇಗೆ ಹೋಗಲಾಡಿಸುವುದು, ಇದಕ್ಕೊಂದು ಹೊಸ ಪ್ರಾಡಕ್ಟ್, ಹೇಗೆ ಲೀಕೇಜ್ ಮನೆಯಲ್ಲಿ ಲೀಕೇಜ್ ಬರದಾಗೆ ಹೇಗೆ ನೋಡ್ಕೊಳ್ಳೋದು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಅದೇ ನಮಗೆ ಸನ್ಸೈಡ್ ಅಂದ್ರೆ ನೀರು ಬೀಳದ ಪ್ರದೇಶದಲ್ಲಿ ಈ ರೀತಿ ಲೀಕೇಜ್ ಇದ್ರೆ ಖಾಲಿ ಟೆರಿಸ್ ಅಲ್ಲಿ ಮಾತ್ರ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಸಾಕು. ಮಳೆಗೆ ಮಾತ್ರ ಅಲ್ಲ, ಇದು ಬಿಸಿಲಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಟ್ಯಾರಿಸ್ ಮನೆಗೆ ತುಂಬಾ ಬಿಸಿ ಇರುತ್ತೆ. ಸೊ ಮನೆಯಲ್ಲಿ ನಮ್ಗೆ ರಾತ್ರಿ ಬಂದ್ಬಿಟ್ಟು ಮಲಗಲಿಕ್ಕೆ ಆಗಲ್ಲ. ಫಸ್ಟ್ ಕೋಟಿಂಗ್ ಮಾಡ್ತಾರೆ. ಸೊ ಏನು ಪ್ರಾಡಕ್ಟ್ ಇದೆ ಡಾಕ್ಟರ್ ಫಿಕ್ಸ್ಡ್ ಅಲ್ಲಿ, ಅದರಲ್ಲಿ ಫಸ್ಟ್ ಕೋಟಿಂಗ್ ಮಾಡ್ತಾರೆ. ಈಗ ನಾವು ಮನೆಗೆ ಇದನ್ನ ಹಾಕಿದ್ವಿ ಟೆರಿಸ್ಗೆ. ಸೊ ಇದಕ್ಕೆ ಯಾವ ತರ ವ್ಯಾರಂಟಿ ಏನಾದ್ರು ಇದೆಯಾ? 100% we will provide the warranty. 10 years ವ್ಯಾರಂಟಿ ಕೊಡ್ತಾರೆ. ಸೊ ಅದು ಕೂಡ ಬಾಯಲ್ಲಿ ಹೇಳುವಂತದ್ದಲ್ಲ, ಸೊ ಬರ್ದು ಲೆಟರ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಯೂಸ್ ಮಾಡುವಾಗ, ಇವ್ರು ಅಪ್ಲೈ ಮಾಡುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಡ್ರೆಸ್ ಗೆ ನಿಮ್ಮ ಹೆಸರಲ್ಲಿ ಒಂದು ಲೆಟರ್ ಅಲ್ಲಿ ಬರ್ದಿರುತ್ತೆ. ನಿಮ್ಮ ಮನೆಯದು ಏನಾದ್ರು ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ ವೀಕ್ಷಕರೇ, ನಾನು ಅಶೋಕ್ ಕುಮಾರ್ ಪೇರ್ಲ. ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆದ ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಲೀಕೇಜ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಲೀಕೇಜ್ ಅನ್ನು ಹೇಗೆ ಹೋಗಲಾಡಿಸುವುದು, ಇದಕ್ಕೊಂದು ಹೊಸ ಪ್ರಾಡಕ್ಟ್, ಹೇಗೆ ಲೀಕೇಜ್ ಮನೆಯಲ್ಲಿ ಲೀಕೇಜ್ ಬರದಾಗೆ ಹೇಗೆ ನೋಡ್ಕೊಳ್ಳೋದು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಲಿಲ್ಲ, ಲೈಕ್ ಮಾಡಿಲ್ಲ, ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ರೀತಿ ಶೇರ್ ಲೈಕ್ ಮಾಡಿ. ಸೊ ನಿಮ್ಮ ಮನೆಗಳಿಗೆ, ಮನೆ ಕಟ್ಟುವವರಿಗೆ, ಮನೆ ಕಟ್ಟಿದವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗತ್ತೆ. ನೋಡಿ ಬನ್ನಿ. ಸೊ ನಮ್ಮ ಜೊತೆಗೆ ಇವತ್ತು ವಸಂತ್ ಜೊತೆಗೆ ಜೋಬಿನ್ ಕಾಂಜಂಗಾಡ್ ಅವರಿದ್ದಾರೆ. ಸೊ ಅವರ ಒಂದು ಪ್ರಾಡಕ್ಟ್ ಬಗ್ಗೆ ಅವರು ಹೇಳ್ತಾರೆ. ಜೋಬಿನ್ ಸರ್ ನಮಸ್ಕಾರ. ಸೊ ಇವರು ಮೂಲತಃ ಕೇರಳದವರು. ಸೊ ಕೇರಳದಲ್ಲಿ ಅದೆಷ್ಟೋ ಮನೆಯಲ್ಲಿ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ ಅನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಎಲ್ರಿಗೂ ಕೂಡ ಹೆಲ್ಪ್ ಆಗಿದೆ. ಸೊ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ, ದಕ್ಷಿಣ ಕನ್ನಡ, ಅದೇ ರೀತಿ ಉಡುಪಿ, ನಮ್ಮ ಇಡೀ ಕರ್ನಾಟಕಕ್ಕೆ ರೀಚ್ ಆಗ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಅವರು ವಿಡಿಯೋ ಹೇಳ್ತಾರೆ, ನಮಗೆ ಏನೇನು ಪ್ರಾಡಕ್ಟ್ ಇದೆ, ಸೊ ಏನು ಅದು ಹೆಲ್ಪ್ ಆಗತ್ತೆ ಅಂತ ಹೇಳಿ. ಸೊ ನಾವೀಗ ಜಾಬಿನ್ ಅವ್ರ ಜೊತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳುವ. ಸೊ ಬಿಫೋರ್ ದಟ್ ನಮಗೆ ಯಾವ ಕಂಪನಿ ಮತ್ತೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಇದಕ್ಕೆ ಅಂತ ಹೇಳಿ ಡೀಟೇಲ್ ಆಗಿ ತಿಳ್ಕೊಬೇಕಲ್ಲ. ಸೊ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಸೊ ಸರ್, ನಿಮ್ಮ ಕಂಪನಿ? നമ്മുടെ കമ്പനി ഡോക്ടർ ഫിക്സിറ്റിന്റെ പ്രോഡക്റ്റ് യൂസ് ചെയ്യുന്ന നമ്മുടെ കമ്പനിയുടെ പേര് എക്സ്പെർട്ട് വാട്ടർ പ്രൂഫിംഗ് സർവീസസ് കാഞ്ഞങ്ങാട്. ಓಕೆ ಓಕೆ. ಸೊ ಇವರು ಕಾಂಜಂಗಾಡಿಂದ ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ, ನಮ್ಮ ಇಡೀ ಕರ್ನಾಟಕಕ್ಕೆ ರೀಚ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಹಳೆಯ ಮನೆ ಇದ್ರೆ, ಸೊ ಈಗ ನಿಮಗೆ ಹಾಲ್ ಅಲ್ಲಿ ಆಗಿರ್ಬೋದು ಅಥವಾ ಟೆರಿಸ್ ಅಲ್ಲಿ ಲೀಕೇಜ್ ಇದ್ರೆ ಇವರು ಖಂಡಿತವಾಗ್ಲೂ ಬಂದು ನಿಮ್ಮ ಮನೆಗೆ ಸರ್ವಿಸ್ ಕೊಡ್ತಾರೆ. ಸೊ ಎಲ್ಲ ಕಡೆ ನಿಮಗೆ ಕೊಡ್ಬೋದು ಕರ್ನಾಟಕದಲ್ಲಿ. ಕರ್ನಾಟಕ, ಕೇರಳ, ಕರ್ನಾಟಕ, ಎನಿವೇರ್ ವಿ ಕ್ಯಾನ್ ಪ್ರೊವೈಡ್ ಸರ್ವಿಸ್, ನೋ ಪ್ರಾಬ್ಲಮ್. ನಾವೀಗ ಡೀಟೇಲ್ ಆಗಿ ಏನು ಇದು ವಾಟರ್ ಪ್ರೂಫಿಂಗ್ ಹೇಗೆ ಮಾಡ್ತಾರೆ ಇದೆಲ್ಲ ವಿಡಿಯೋ ನೋಡ್ಕೊಂಡು ಬರೋಣ. ಇವರು ಡಾಕ್ಟರ್ ಫಿಕ್ಸ್ಡ್ ಜೊತೆಗೆ ಸರ್ವಿನ್ ಪ್ಲಾಸ್ಟ್ ನ ಕೂಡ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಪ್ರಾಡಕ್ಟ್ ನ ಜೊತೆಗೆ ವಾಟರ್ ಪ್ರೂಫಿಂಗ್ ಮಾಡ್ತಾ ಇದ್ದಾರೆ. ಸೊ ಗೋಡೆಗೆ ಪ್ಲಸ್ ಟೆರಿಸ್ಗೆ. ಸೊ ನಮ್ಮ ಹಳೆಯ മനെ ഇದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ, ഒട്ടിಗೆ ಹೊಸ മനെ. പുതിയ വീടുകൾ നമ്മൾ ചെയ്യുന്നതിനുള്ള റീസൺ എന്ന് വെച്ചാൽ നമ്മൾ ഒരുപാട് കാശ് ചെലവാക്കിയിട്ടാണ് വീട് പണിയുന്നത്. അതിന് നാളെ ഒരു ലീക്കേജ് വന്നു കഴിയുമ്പോൾ നമുക്ക് ടെൻഷനാണ്, നമുക്ക് അതിന്റെ വയറിങ്, മറ്റ് ബിൽഡിങ്ങിന്റെ സ്ട്രെങ്ത് എല്ലാം നഷ്ടപ്പെടും. അപ്പൊ അത് നഷ്ടപ്പെടാതിരിക്കാൻ വേണ്ടി ഫസ്റ്റ് ഓഫ് ഓൾ തന്നെ നമ്മൾ വാട്ടർ പ്രൂഫ് ചെയ്ത് കഴിഞ്ഞാൽ അതിനുള്ള ഗ്യാരണ്ടി നമ്മൾ കൊടുക്കുന്നു. അപ്പൊ വിത്ത് റിട്ടേൺ വാറന്റി നമ്മൾ ആ വീടിന്റെ പ്രൊട്ടക്ഷൻ നമ്മൾ അത് ഏറ്റെടുക്കും. ಓಕೆ, ಇವರು ಹೇಳ್ತಿರೋದು ಅಂತ ಹೇಳಿದ್ರೆ ಅದೇ ಈಗ ಹೊಸ ಮನೆ ಕಟ್ಟಿದವ್ರಿಗೆ ಕೂಡ ಸಮ್ ಟೈಮ್ ಲೀಕೇಜ್ ಕೂಡ ಬರ್ಬೋದು, ಲೀಕೇಜ್ ಬರದೇ ಇರ್ಬೋದು. ಲೀಕೇಜ್ ಬರದಿದ್ರು ಕೂಡ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಿವೆನ್ಷನ್ ಆಗಿ ನಮಗೆ ಯಾವ್ದಕ್ಕೂ ಲೀಕೇಜ್ ಬರೋ ಮುಂಚೆ ನಾವು ಮಾಡಿದ್ರೆ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಒಂದು ಹೊಸ ಮನೆ ಕಟ್ಟಿದ್ರು ಕೂಡ ಇಮಿಡಿಯೇಟ್ ಎಫೆಕ್ಟ್ ರೂಫಿಂಗ್ಗೆ ಫುಲ್ ವಾಟರ್ ಪ್ರೂಫಿಂಗ್ ಮಾಡುವಂತದ್ದು. ಸೊ ಜೊತೆಗೆ ತುಂಬಾ ಬೆನಿಫಿಟ್ಸ್ ಇದೆ, ಇದನ್ನೆಲ್ಲ ತಿಳ್ಕೊಳ್ಳುವ. ಸೊ ನೇರವಾಗಿ ನಾವು ಸೈಟಿಗೆ ಹೋಗ್ತಾ ಇದ್ದೇವೆ. ವೀಕ್ಷಕರೇ, ಇದೀಗ ನಾನು ಪುತ್ತೂರಲ್ಲಿದ್ದೇವೆ. ನಾವು ಪುತ್ತೂರಲ್ಲಿ ಒಕ್ಕಲಿಗ ಗೌಡ ಸಮಾಜ ಭವನ ಈ ಹಾಲ್ ಅಲ್ಲಿ ಲೀಕೇಜ್ ಇದೆ. ಸೊ ಇದನ್ನು ನಾವೀಗ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ಅದರ ಬಗ್ಗೆ ಡೀಟೇಲ್ ವಿಡಿಯೋ ನೋಡೋಣ ಬನ್ನಿ. ಸೊ ಇಲ್ಲಿ ಹಾಲ್ ಅಲ್ಲಿ ನಮಗೆ ಲೀಕೇಜ್ ಕಾಣ್ತಾ ಉಂಟು, ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಇದನ್ನು ಹೇಗೆ ಪರಿಹರಿಸಬಹುದು ಅಂತ ಹೇಳಿ ಅವ್ರ ಹತ್ರ ಕೇಳ್ತೀನಿ. ಸರಿ, ಇಲ್ಲಿ ಲೀಕೇಜ್ ಇದೆ ಅಲ್ಲ, ಸೊ ಇದನ್ನು ಹೇಗೆ ಪರಿಹರಿಸಬಹುದು ಅಂತ? ആക്ച്വലി ഈ ലീക്കേജ് നമുക്ക് വോളിലല്ല, നമുക്ക് മെയിൻ സ്ലാബിലാണ്, ടെറസിലാണ്. ആ ടെറസിൽ നിന്ന് വെള്ളം പെനട്രേറ്റ് ചെയ്ത് വരുന്നതാണ് നമ്മൾ ഇങ്ങനെ ഇവിടെ കളർ ചേഞ്ച് ആയിട്ട് കാണുന്നത്. ഇത് നമുക്ക് 100% ഗ്യാരണ്ടിയോട് കൂടി ടെറസിൽ നമുക്ക് സോൾവ് ചെയ്യാൻ പറ്റും. ಓಕೆ, ಇವರು ಹೇಳ್ತಿರುವಂತದ್ದು ಇಲ್ಲಿ ಲೀಕೇಜ್ ಇರುವಂತದ್ದು ಟೆರಿಸ್ ಇಂದ. ಸೊ ಹಾಗಾಗಿ ನಾವು ಟೆರಿಸ್ ಅಲ್ಲಿ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಇದನ್ನು ಪರಿಹರಿಸಲು ಸಾಧ್ಯವಿದೆ. ಇದು ಹಾಲ್, ಐ ಮೀನ್ ಗೋಡೆಯಲ್ಲಿ ಇದು ಹಾಕ್ಬೇಕಾ, ಗೋಡೆಯಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾ? ഇവിടെ ഈ പൊസിഷനിൽ ഈ വാളിൽ നമുക്ക് ചെയ്യണ്ട, കാരണം ഇത് നമുക്ക് ഓൾറെഡി സ്ലാബ് കാര്യങ്ങളുണ്ട്. നമ്മൾ എക്സ്റ്റേണൽ വാളിൽ ചെയ്യുന്നത്
എപ്പോഴും ചെയ്യുന്നത് ഡയറക്റ്റ് ആയിട്ട് വെള്ളം കണ്ടിന്യൂസ് ആയിട്ട് മഴ പെയ്യുമ്പോൾ ഡയറക്റ്റ് ആയിട്ട് വെള്ളം കൊള്ളുന്ന സ്ഥലത്താണ് നമ്മൾ ചെയ്യുന്നത്. സൺഷെയ്ഡോ മറ്റു കാര്യങ്ങളോ ഉള്ള സ്ഥലത്ത് എക്സ്റ്റേണൽ വാൾ നമുക്ക് ചെയ്യേണ്ട ಆವಶ್ಯಕತೆ. ಓಕೆ, ಇವರು ಹೇಳ್ತಿರೋದು ಅದೇ, ನಮಗೆ ಸನ್ಸೈಡ್ ಅಂದ್ರೆ ನೀರು ಬೀಳದ ಪ್ರದೇಶದಲ್ಲಿ ಈ ರೀತಿ ಲೀಕೇಜ್ ಇದ್ರೆ ಖಾಲಿ ಟೆರಿಸ್ ಅಲ್ಲಿ ಮಾತ್ರ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಸಾಕು. ಸೊ ಈಗ ನಾವು ಗೋಡೆಗೆ ವಾಟರ್ ಪ್ರೂಫಿಂಗ್ ಮಾಡೋದು ಬೇಡ ಅಂತೇಳಿ. ಸೊ ನೇರವಾಗಿ ನೀರು ಹೇಳಿ ಬೀಳುತ್ತೆ, ಸೊ ಅಲ್ಲಿ ವಾಟರ್ ಪ್ರೂಫಿಂಗ್ ಗೋಡೆಗೆ ಮಾಡಬೇಕು. ಸೊ ಇದು 2 ಪ್ರಾಡಕ್ಟ್, ಸೊ ಟೆರೆಸ್ಗೆ ಮತ್ತು ಗೋಡೆಗೆ. ಪ್ಲಸ್ ನಾನು ನಿಮ್ಮ ಹತ್ರ ಒಂದು ಕೇಳ್ತಿರುವಂತದ್ದು, ಈಗ ಕೆಲವರು ಹೇಳ್ತಾರೆ ಸೊ ಇದು ನಾವು ಈಗ ಸಿಮೆಂಟ್ ಅಲ್ಲಿ ಮಾಡಿದ್ರಿಂದ ಸೊ ಬಿಸಿ ಜಾಸ್ತಿ, ಸೊ ಬೇಸಿಗೆ ಕಾಲದಲ್ಲಿ ಬಿಸಿ ಜಾಸ್ತಿ, ಸೊ ಇದರಲ್ಲಿ ಏನ್ ಹೆಲ್ಪ್ ಆಗತ್ತೆ ಅಂತ. ഇറ്റ്സ് എ ഗുഡ് ക്വസ്റ്റ്യൻ. നമുക്ക് ടെറസിൽ വാട്ടർ പ്രൂഫ് ചെയ്ത് കഴിഞ്ഞാൽ 100% ആയിട്ട് ലീക്ക് പ്രൂഫ് അത് 100% ഗ്യാരണ്ടി ആണ്. അഡീഷണൽ ഒരു ബെനിഫിറ്റ് ആണ്, നമുക്ക് ചൂട് കുറയും. വീടിന്റെ ഉള്ളിലുള്ള ചൂട് നല്ല ಎಸ್, ಮಳೆಗೆ ಮಾತ್ರ ಅಲ್ಲ, ಇದು ಬಿಸಿಲಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಸೊ ಟ್ಯಾರಿಸ್ ಮನೆಗೆ ತುಂಬಾ ಬಿಸಿ ಇರುತ್ತೆ. ಸೊ ಮನೆಯಲ್ಲಿ ನಮ್ಗೆ ರಾತ್ರಿ ಬಂದ್ಬಿಟ್ಟು ಮಲಗಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಬಿಸಿ ರಾತ್ರಿ ಬರುವಂತದ್ದು. ಸೊ ಆ ರಾತ್ರಿಯ ಬಿಸಿ ಬರಬಾರ್ದು ಅಂತ ಹೇಳಿದ್ರೆ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಒಂದು ವಾಟರ್ ಪ್ರೂಫಿಂಗ್ ಪ್ಲಸ್ ನಿಮಗೆ ಇಲ್ಲಿ ತಂಪು ಸಿಗತ್ತೆ. ಸೊ ಮನೆಯಲ್ಲಿ ನಿಮಗೆ ಬಿಸಿ ಆಗಲ್ಲ. ಸೊ ಇದನ್ನ ಮಾಡಿದ್ರೆ ಬಿಸಿ ಆಗಲ್ಲ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಎಸ್, ಹಾಗಾದ್ರೆ ನಾವೀಗ ವಾಟರ್ ಲೀಕೇಜ್ಗೆ ಟೆರೆಸ್ಗೆ ಯಾವ ತರ ಮಾಡ್ಬೋದು ಅಂತ ಹೇಳಿ ಅವ್ರ ಹತ್ರ ಕೇಳುವ. ಸೊ ಇಲ್ಲಿ ಒಂದ್ ಕಡೆ ಮಾಡ್ತಾ ಇದ್ದೇವೆ. ಸರ್, ಇದು ಯಾವ ತರ ಮಾಡುದಂತ ಹೇಳಿ. ഓക്കെ, ഹിയർ നമ്മൾ ആക്ച്വലി ഇവിടെ ഫസ്റ്റ് ഓഫ് ഓൾ സ്റ്റാർട്ട് ചെയ്തത് വാഷിംഗ് ആണ്, പ്രഷർ വാഷിംഗ്. സർ ദെൻ വി വിൽ ഗോ ടു ദ നെക്സ്റ്റ് സ്റ്റെപ്പ്, അതായത് ക്രാക്ക് ಕಟ್ಟಿಂಗ್ ಅಂಡ್ ಫಿಲ್ಲಿಂಗ್. നമ്മൾ ಕ್ಲೀನ್ ചെയ്ത് ಸೊ ಕ್ಲೀನ್ ಆದ್ಮೇಲೆ ನಮಗೆ ಇಲ್ಲಿ ಎಲ್ಲಿ ಕ್ರ್ಯಾಕ್ ಇರುತ್ತೆ ಅಂತ ಗೊತ್ತಾಗ್ತದೆ. ಸೊ ಫೈಂಡಿಂಗ್ ದಿ ಕ್ರ್ಯಾಕ್, ವೆರಿ ಗುಡ್. ಸೊ ಎಲ್ಲಿ ಕ್ರ್ಯಾಕ್ ಇರುತ್ತೆ ಸೊ ಅಲ್ಲಿ ಫೈಂಡ್ ಮಾಡಿ ಫಿಲ್ ಮಾಡುವಂತದ್ದು. ಸೊ ಯಾವ ತರ ಫಿಲ್ ಮಾಡುದು ಅಂತ ಹೇಳಿದ್ರೆ ಈ ತರ ಫಿಲ್ ಮಾಡುದು, ಕರೆಕ್ಟಾ? ಸೊ ಈ ತರ ಇಲ್ಲಿ ಕೂಡ ಎಲ್ಲಿ ಕ್ರ್ಯಾಕ್ ಇದೆ ಸೊ ಅಲ್ಲಿ ಫಿಲ್ ಮಾಡ್ತಾರೆ. ಇಲ್ಲಿ ನೋಡಿ ವೈಟ್ ಆಗಿ ನಿಮಗೆ ಕಾಣ್ತಾ ಉಂಟು, ಸೊ ಅಲ್ಲಿ ಫಿಲ್ ಮಾಡ್ತಾರೆ. ಸೆಕೆಂಡ್ ಸ್ಟೆಪ್. ಸೊ ಅದಾದ್ಮೇಲೆ then we will start the first coat. ഫസ്റ്റ് കോട്ടിംഗ് നമ്മൾ ഫസ്റ്റ് കോട്ടിംഗ് ഒരു URP കോട്ടിംഗ്, സിമെന്റീഷ്യസ് കോട്ടിംഗ്, ಫಸ್ಟ್ ಕೋಟಿಂಗ್ നമ്മൾ ಅಪ್ಲೈ ചെയ്യും. ಸೊ ಫಸ್ಟ್ ಕೋಟ್ ಮಾಡ್ತಾರೆ. ಸೊ ನಮಗೀಗ ಫಿಲ್ ಮಾಡಿ ಆಯ್ತು, ಲೀಕೇಜ್ ಅಲ್ಲಿ ಫಿಲ್ ಮಾಡಿ ಆದ್ಮೇಲೆ ಫಸ್ಟ್ ಕೋಟಿಂಗ್ ಮಾಡ್ತಾರೆ. ಸೊ ಏನು ಪ್ರಾಡಕ್ಟ್ ಇದೆ ഡോക്ടർ ഫിക്സഡ് ಅಲ್ಲಿ ಅದರಲ್ಲಿ ಫಸ್ಟ್ ಕೋಟಿಂಗ್ ಮಾಡ್ತಾರೆ. ಅದಾದ್ಮೇಲೆ അതായത് ഫൈബർ മെഷ് 45 GSM ഫൈബർ മെഷ് നമ്മൾ കംപ്ലീറ്റ് ടെറസിൽ യൂസ് ചെയ്യും. അതിന് മേലേക്കാണ് നമ്മൾ 3rd ലെയർ കോട്ടിംഗ് വരിക. ಸೊ ಇಲ್ಲಿ ನಿಮಗೆ ಕಾಣುವಂತದ್ದು ಇಲ್ಲಿ ಒಂದು ಮೆಶ್ ನೋಡಿ, ಈ ತರ ನೆಟ್ ತರ ಇದೆ. ಸೊ ಇದನ್ನು ಹಾಕ್ತಾರೆ. ಸೊ ಅದಾದ್ಮೇಲೆ നമ്മൾ ചെയ്യുന്നതാണ് വീണ്ടും 3 ലെയർ കോട്ടിംഗ് ഉണ്ട്, അത് ವೈಟ್ ಕಲರ್ ആണ്. ಸೊ ಇದೀಗ ಒಂಥರ ಸಿಮೆಂಟ್ ನ ಕಲರ್ ಇದೆ, ಕರೆಕ್ಟಾ? ಸೊ ಅದಾದ್ಮೇಲೆ ವೈಟ್ ಕೋಟಿಂಗ್, അതാണ് അതിൽ ഫസ്റ്റ് ലെയർ ആണ്. ഡോക്ടർ ഫിക്സിറ്റിന്റെ റൂഫ് സീൽ എന്ന് പറഞ്ഞ മെറ്റീരിയൽ 3 ലെയർ കോട്ടിംഗ് ടോട്ടൽ വരും, ವೈಟ್ ಕಲರ್. ಸೊ ಇದಾದ್ಮೇಲೆ ಇದು 3 ಕೋಟಿಂಗ್ ಆದ್ಮೇಲೆ ಮತ್ತೆ 3 ಕೋಟಿಂಗ್ ವೈಟ್ ಕಲರ್ ಅಲ್ಲಿ 3 ಕೋಟಿಂಗ್ ಬರುತ್ತೆ. ಸೊ ಅದೇ ರೀತಿ ಈಗ ನಾವು ಮನೆಗೆ ಇದನ್ನ ಹಾಕಿದ್ವಿ ಟೆರೆಸ್ಗೆ. ಸೊ ಇದಕ್ಕೆ ಯಾವ ತರ ವ್ಯಾರಂಟಿ ಏನಾದ್ರು ಇದೆಯಾ? 100% we will provide the warranty. വാറണ്ടി നമ്മൾ വാക്കാലല്ല, റിട്ടേൺ വാറണ്ടി. അഡ്രസ്സിൽ നമ്മൾ റിട്ടേൺ വാറണ്ടി കൊടുക്കും. 10 years വരെ നമ്മൾ വാറണ്ടി. 10 years ವ್ಯಾರಂಟಿ ಕೊಡ್ತಾರೆ. ಸೊ ಅದು ಕೂಡ ಬಾಯಲ್ಲಿ ಹೇಳುವಂತದ್ದಲ್ಲ, ಸೊ ಬರ್ದು ಲೆಟರ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಯೂಸ್ ಮಾಡುವಾಗ ಇವ್ರು ಅಪ್ಲೈ ಮಾಡುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಡ್ರೆಸ್ಗೆ ನಿಮ್ಮ ಹೆಸರಲ್ಲಿ ಒಂದು ಲೆಟರ್ ಅಲ್ಲಿ ಬರ್ತಿರುತ್ತೆ. ಸೊ ನಿಮ್ಮಗಳ ಫಾರ್ಮೆಟ್ ನಿಮ್ಮ ಫಾರ್ಮೆಟ್ ಅಲ್ಲಿ ಸೊ ಕೊಡ್ತೀರಾ. ಸೊ 10 ವರ್ಷ ವ್ಯಾರಂಟಿ ಇದೆ. ಸೊ 10 ವರ್ಷದ ಒಳಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇವರು ಡೈರೆಕ್ಟ್ ಆಗಿ ಬಂದು ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ವೀಕ್ಷಕರೇ, ನಾವು ನೋಡಿದ್ವಿ ಯಾವ ತರ ವಾಟರ್ ಪ್ರೂಫಿಂಗ್ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲ ಪ್ರೋಸೆಸ್ ಅನ್ನು ನೋಡಿದ್ವಿ. ಇದೀಗ ಪುತ್ತೂರಿನ ನಗರದ ಮಧ್ಯದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ನಾವು ಮಾಡಿದ್ದೇವೆ. ಸೊ ಯಾವ ರೀತಿ ಅಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ತರ ಫಿನಿಶಿಂಗ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ, ಬನ್ನಿ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಪುತ್ತೂರಿನ ಮಧ್ಯದಲ್ಲಿರುವಂತಹ ಈ ಒಂದು ಬಿಲ್ಡಿಂಗ್ ಅಲ್ಲಿ ಲೀಕೇಜ್ ಇತ್ತು. ಅದಕ್ಕೆ ಈ ಒಂದು ವಾಟರ್ ಪ್ರೂಫಿಂಗ್ ನಮ್ಮ ಕಂಪನಿ ಜೊತೆಗೆ ಮಾಡಿದ್ರು. ಸೊ ಇಲ್ಲಿ ಫುಲ್ ಫಿನಿಶ್, ಸೆಮಿ ಫಿನಿಶ್ ಆಗ್ತಾ ಬಂದಿದೆ. ಸೊ ಇನ್ನೂ ಕೂಡ ಒಂದು ಕೋಟಿಂಗ್ ಆಗ್ಲಿಕ್ಕೆ ಬಾಕಿ ಇದೆ. ಸೊ ಇಲ್ಲಿ ಈಗ ಇವರಿಗೆ ಹೇಳ್ತಾ ಇದ್ದಾರೆ ಎಲ್ರು ಕೂಡ, ಒಳ್ಳೆ ಅಲ್ಲಿ ಏನೋ ಲೀಕೇಜ್ ಇದ್ದದ್ದು ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಬೆನಿಫಿಟ್ ಇದೆ. ಸೊ ಅದೇ ರೀತಿ ನಿಮ್ಮ ಮನೆಯಲ್ಲಿ ಕೂಡ, ಮನೆಯಲ್ಲಿ ನಿಮ್ಮ ಹಾಲ್ ಏನು ಇದೆ, ನಿಮ್ಮ ಬಿಲ್ಡಿಂಗ್ ಅಲ್ಲಿ ನಿಮಗೆ ಏನಾದ್ರೂ ಲೀಕೇಜ್ ಇದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅವ್ರ ಜೊತೆ ಮಾತಾಡುವ. ಎಸ್, ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮ ಮನೆಯಲ್ಲಿ ಈಗ ಲೀಕೇಜ್ ಬರ್ತಾ ಇದೆ, ಸೊ ಅಲ್ಲಿ ನಮಗೆ ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮನ್ನು ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ. ഓക്കെ, നിങ്ങൾക്ക് നമ്മളെ ഡയറക്റ്റ് കോൺടാക്ട് ചെയ്യാം. അറ്റ് എനി ടൈം 24 hours വി ആർ അവൈലബിൾ. നമ്മുടെ ഓഫീസ് വന്നിട്ട് കാഞ്ഞങ്ങാടാണ്. കാഞ്ഞങ്ങാട് നമ്മുടെ ഓഫീസ്, എക്സ്പെർട്ട് വാട്ടർ പ്രൂഫിംഗ് സർവീസസ് കാഞ്ഞങ്ങാട്.
നമുക്ക് കോൺടാക്ട് നമ്പർ ഡീറ്റെയിൽസ് നമ്മൾ ഡിസ്ക്രിപ്ഷനിൽ കൊടുക്കുന്നുണ്ട്, അതിൽ കോൺടാക്ട് ചെയ്യാം. ಎಸ್ ಸೊ ಇವ್ರದ್ದು ಆಫೀಸ್ ಬಂದ್ಬಿಟ್ಟು ಕಾಂಜಂಗಡಲ್ಲಿ. ಸೊ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಅಲ್ಲ, ಸೊ ಸ್ಕ್ರೀನ್ ಅಲ್ಲಿ ನೀವು ಅಡ್ರೆಸ್ ನೋಡಿ. ಸೊ ಅವ್ರದ್ದು ಆಫೀಸ್ ಇದೆ. ಸೊ ನೀವು ಆಫೀಸ್ಗೆ ಹೋಗ್ಬೇಕಂತ ಇಲ್ಲ, ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ಸೊ ಕಾಲ್ ಇವ್ರದ್ದು ಮಾಡೋದು, ಫಸ್ಟ್ ನಂಬರ್ ಇವ್ರದ್ದಿದೆ, ಅದರ ಜೊತೆಗೆ ಇವ್ರದ್ದು ಕೂಡ ನಂಬರ್ ಹಾಕಿದ್ವಿ. ಸೊ 2 ನಂಬರ್ ಇದೆ. ಸೊ 2 ನಂಬರ್ ಅಲ್ಲೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವರು ಏನಾದ್ರು ಮಲಯಾಳಂ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ವಸಂತ್ ಅವ್ರಿಗೆ ಕಾಲ್ ಮಾಡಿ ಕನ್ನಡದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮ್ಮ ಮನೆಗೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅದೇ ರೀತಿ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಸೊ ಜೊತೆಗೆ ನಿಮ್ಗೆ 10 ವರ್ಷ ವ್ಯಾರಂಟಿ ಕೊಡ್ತಾರೆ ವಿತ್ ರಿಟರ್ನ್ ಇವರು ಕೊಡ್ತಾರೆ. ಸೊ ಇವರ ಕಂಪನಿದ ಲೆಟರ್ ಏನಿದೆ ಅದರಲ್ಲಿ ಬರೆದು ನಿಮಗೆ ಕೊಡ್ತಾರೆ. ಸೊ ಎನಿ ಟೈಮ್ ನಿಮಗೆ ಏನಾದ್ರು ಪ್ರಾಬ್ಲಮ್ ಅನಿಸಿದ್ರೆ ಅವರಿಗೆ ಕಾಲ್ ಮಾಡಿ ಅವರು ವ್ಯಾರಂಟಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ನಿಮ್ಮ ಮನೆಯದು ಏನಾದ್ರು ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆ ಹಂಚಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಅದೇ ರೀತಿ ವಸಂತ್ ಅವರಿಗೆ ಕೂಡ ಥ್ಯಾಂಕ್ ಯು. ಓಕೆ, ಸೊ ವೀಕ್ಷಕರೇ, ನೀವು ನೋಡಿದ್ರಿ. ಸೊ ನಮ್ಮ ವಮಿಕಾ ಗ್ರೂಪ್ ಅಲ್ಲಿ ಸೊ ನಾವು ಬೇರೆ ಬೇರೆ ವಿಡಿಯೋನ ಹಾಕಿದ್ವಿ. ಸೊ ಮೊನ್ನೆ ನೀವು ಜಿಪ್ಸಮ್ ಪ್ಲಾಸ್ಟರಿಂಗ್ ವಿಡಿಯೋ ನೋಡಿದ್ರಿ. ಸೊ ಅದೇ ರೀತಿ ಮನೆ ನಮಗೆ ಸುಲಭ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ಮನೆ ಕಟ್ಟಬೇಕಂತ ಹೇಳಿದ್ರೆ, ಸೊ ಜೀವನದಲ್ಲಿ ನಾವು ಮನೆ ಕಟ್ಟುದು ಒಮ್ಮೆಲೆ. ಸೊ ಹಾಗಾಗಿ ನಮ್ಮ ಮನೆಗೆ ಬೇಕಾದಂತ ಏನು ಮನೆ ಕಟ್ಟಲಿಕ್ಕೆ ಬೇಕಾದಂತ ಎಲ್ಲ ವಿಧದ ಪ್ರಾಡಕ್ಟ್ ನ ಬಗ್ಗೆ ಈ ಚಾನಲ್ ಅಲ್ಲಿ ನಾವು ಆಗ್ತಾ ಇರ್ತೇವೆ ವಿಡಿಯೋಸ್. ಸೊ ನಿಮಗೆ ಇನ್ನು ಕೂಡ ನಮ್ಮ ವಿಡಿಯೋಸ್ ಬರ್ತಾ ಇರ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಅದೇ ರೀತಿ ಶೇರ್, ಲೈಕ್ ಮಾಡಿ. ಸೊ ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಈ ವಿಷಯ ಒಳ್ಳೆ ವಿಷಯ ಬೇರೆಯವರಿಗೆ ಕೂಡ ತಿಳಿಯಲಿ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮಗೆ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಕ್ಯಾಮರಾ ಅಂಡ್ ಎಡಿಟಿಂಗ್ ಮಾಡಿದವರು ಪವನ್ ಆಚಾರ್ಯ ಮಾಡ. ಥ್ಯಾಂಕ್ ಯು ಸೋ ಮಚ್.